ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ವೀಕ್ಷಕ ಪ್ರಭುಗಳೇ, ನಾನು ಪ್ರವೀಣ್ ಹಡ್ಪದ್, ನೀವು ನೋಡ್ತಾ ಇದ್ದೀರಿ KTTV ಕನ್ನಡ. ಸ್ನೇಹಿತರೆ, ವೀಣಾ ಕಾಶ್ಯಪ್ನವರು ನಿಮಗೆ ಗೊತ್ತಿದೆ. ವೀಣಾ ಕಾಶ್ಯಪ್ನವರು ವಿಜಯಾನಂದ ಕಾಶ್ಯಪ್ನವರ ಪತ್ನಿ. ಇವರು ಬಾಗಲಕೋಟೆಯಲ್ಲಿ ಈಗ ಮುಂಚೂಣಿಯಲ್ಲಿ ಇರುವಂತಹ ಒಬ್ಬ ನಾಯಕಿ. ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕಿಯರಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿರುವಂತಹ ವೀಣಾ ಕಾಶ್ಯಪ್ನವರು ನಾಳೆ ಅಂದರೆ 9ನೇ ದಿನಾಂಕದಂದು ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿಕೊಂಡಿದ್ದಾರೆ. ಏನಂತಂದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಏನಿದೆ ಅದು ಬಾಗಲಕೋಟೆಯಲ್ಲಿ ನಾಳೆ ಒಂದು ಕಲಾಭವನದಲ್ಲಿ ಒಂದು ವಿಜೃಂಭಣೆಯಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ಮಹಿಳೆಯರಿಗೆ ಸಂಬಂಧಿಸಿರ್ತಕ್ಕಂತಹ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಏನಿರುತ್ತೆ ಅದರ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಇಲ್ಲಿ ಅವರು ಹಾಕ್ಕೊಂಡಿದ್ದಾರೆ. ಹಾಗೆ ಮಹಿಳೆಯರಲ್ಲಿ ಅನೇಕರಲ್ಲಿ ಕಾಣಸಿಗುವಂತಹ ಈ ಒಂದು ಡಿಸೀಸ್ ಏನಿದೆ ಮಹಿಳೆಯರಿಗೆ ತಿಳುವಳಿಕೆ ಮುಟ್ಲಿ ಅನ್ನುವಂತಹ ದೃಷ್ಟಿಯಿಂದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಮಹಿಳಾ ಸಾಧಕಿಯರನ್ನು ಗೌರವಿಸುವಂತಹ ಕಾರ್ಯಕ್ರಮ ಇದಾಗಲಿದೆ. ಹಾಗೆ ಅನೇಕ ಕಲಾವಿದರನ್ನು ಪುರಸ್ಕರಿಸುವಂತಹ ಕಾರ್ಯಕ್ರಮ ಇದಾಗಲಿದೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ವೀಣಾ ಕಾಶ್ಯಪ್ನವರು ಏನೋ ಒಂದು ಸಂದೇಶವನ್ನು ಕೊಡುವಂತಹ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡ್ರ ಅನ್ನುವಂತಹ ಒಂದಿಷ್ಟು ಅಂಶಗಳು ಸದ್ಯಕ್ಕೆ ಈಗ ಜನಮಾನಸದಲ್ಲಿ ಕಾಣಸಿಗ್ತವೆ. ಯಾಕೆಂತಂದರೆ ಬಾಗಲಕೋಟೆಯಲ್ಲಿ ಉಪಚುನಾವಣೆಯೂ ಸಹ ಈಗ ಬರ್ತಾ ಇದೆ. ಕ್ಷಣ ಕ್ಷಣಕ್ಕೂ ಬಾಗಲಕೋಟೆ ಮತಕ್ಷೇತ್ರ ರಂಗೇರ್ತಾ ಇದೆ. ರಾಜಕೀಯ ಒಂದು ಪಡಸಾಲೆಯಲ್ಲಿ ಬೇರೆ ಬೇರೆ ವಿಷಯಗಳು ಈಗ ಚರ್ಚೆ ಆಗ್ತಾ ಇವೆ. ಅಂಥದ್ರಲ್ಲಿ ಈಗ ವೀಣಾ ಕಾಶ್ಯಪ್ನವರು VVK ಫೌಂಡೇಶನ್ ವತಿಯಿಂದ ಇಂಥದ್ದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ಸಾಮಾನ್ಯವಾಗಿ ಪತ್ರಕರ್ತರ ಒಂದು ಅಂಗಳದಲ್ಲಿ ಏನು ಚರ್ಚೆ ನಡೀತಾ ಇದೆ ಅಂತಂದರೆ ವೀಣಾ ಕಾಶ್ಯಪ್ನವರು ಇಂಥದ್ದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಇದರ ಹಿಂದಿರುವಂತಹ ಉದ್ದೇಶ ಏನು ಅನ್ನುವಂತಹ ಒಂದಿಷ್ಟು ಮಾತುಗಳನ್ನು ಮಾತನಾಡ್ಕೊಳ್ತಾ ಇದ್ದಾರೆ. ಆದರೆ ವೀಣಾ ಕಾಶ್ಯಪ್ನವರು ಹೇಳ್ತಿರುವಂಥದ್ದು, ನಮ್ಮ ಒಂದು ಫೌಂಡೇಶನ್ನಿಂದ ನಾವು ಹಲವಾರು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾನೆ ಬರ್ತಾ ಇದ್ದೀವಿ, ಅದು ಸರ್ವೇ ಸಾಮಾನ್ಯ. ಹೀಗಾಗಿ ಯಾವುದೇ ಉಪಚುನಾವಣೆಯ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿಕೊಂಡಿಲ್ಲ. ಮಹಿಳೆಯರ ದಿನಾಚರಣೆ ಆಗಿರೋದ್ರಿಂದ ಈ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಅನೇಕ ರೀತಿಯಾದಂತಹ ವಿವಿಧ ರೀತಿಯಾದಂತಹ ಕ್ಯಾನ್ಸರ್ಗಳಿರ್ತವೆ. ಅದರಲ್ಲಿ ಮಹಿಳೆಯರಿಗೆ ಸಂಬಂಧಿಸಿದಂತಹ ಕ್ಯಾನ್ಸರ್ಗೆ ಸಂಬಂಧಿಸಿದಂತೆ ಒಂದಿಷ್ಟು ತಿಳುವಳಿಕೆಯನ್ನು ಕೊಡುವಂತಹ ಒಂದು ಕಾರ್ಯಕ್ರಮ ಇದಾಗುತ್ತೆ. ಇಲ್ಲಿ ಅನೇಕ ಗಣ್ಯ ವೈದ್ಯರು ಇಲ್ಲಿ ಭಾಗವಹಿಸ್ತಾರೆ. ಇನ್ನು ಉಪಚುನಾವಣೆಯ ಬಗ್ಗೆ ಮಾತನಾಡ್ತಾ ವೀಣಾ ಕಾಶ್ಯಪ್ನವರು ಹೇಳಿರುವಂಥದ್ದು ಏನಂತಂದರೆ, ಮೇಟಿಯವರ ಕುಟುಂಬಕ್ಕೆ ಈ ಸಾರಿ ಟಿಕೆಟ್ ಸಿಗುತ್ತೆ. ಹೀಗಾಗಿ ಅವ್ರಿಗೆ ಸಿಕ್ಕರೆ ಒಳ್ಳೆಯದು. ತದನಂತರ ಅವ್ರಿಗೆ ಕೊಡದೇನೆ ಬೇರೆ ಯಾರಿಗಾದರೂ ಕೊಡ್ತೇನೆ ಅಂತ ಹೇಳಿದರೆ ಆವಾಗ ನಾನು ನೋಡಬಹುದು ಅನ್ನುವಂತಹ ಮಾತುಗಳನ್ನು ವೀಣಾ ಕಾಶ್ಯಪ್ನವರು ಈಗಾಗಲೇ ಹೇಳಿದ್ದಾರೆ. ಹಾಗೆ KTTVಯೊಂದಿಗೂ ಸಹ ಮಾತನಾಡಿದ್ದಾರೆ ವೀಣಾ ಕಾಶ್ಯಪ್ನವರು. ಹಾಗಾಗಿ ಒಂದು ಉತ್ತಮವಾಗಿರುವಂತಹ ಕಾರ್ಯಕ್ರಮ ನಾಳೆ ಬಾಗಲಕೋಟೆಯಲ್ಲಿ ನಡೆದಿದೆ. ಕಲಾಭವನದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಇಲ್ಲಿ ಗಣ್ಯಾತಿ ಗಣ್ಯರು ಭಾಗವಹಿಸ್ತಾರೆ. ಹಾಗೆ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಸ್ಪರ್ಧಿಯಾಗಿರುವಂಥವರು, ಅವರು ಸಹ ಬಾಗಲಕೋಟೆಗೆ ನಾಳೆ ಆಗಮಿಸಲಿದ್ದಾರೆ. ವೀಣಾ ಕಾಶ್ಯಪ್ನವ್ರ ಬಗ್ಗೆ ಅನೇಕರಲ್ಲಿ ಒಂದು ರೀತಿಯ ಗೌರವ ಐತೆ. ವೀಣಾ ಕಾಶ್ಯಪ್ನವರು ರಾಜಕೀಯದಲ್ಲಿ ತಮ್ಮದೇ ಆಗಿರುವಂತಹ ಒಂದು ಛಾಪನ್ನು ಮೂಡಿಸಿರುವಂಥವರು ವೀಣಾ ಕಾಶ್ಯಪ್ನವರು. ಮೊನ್ನೆ MP ಎಲೆಕ್ಷನ್ನಲ್ಲಿ ಅವರಿಗೆ ಟಿಕೆಟ್ ಮಿಸ್ ಆಗಿತ್ತು. ಆದರೆ ವೀಣಾ ಕಾಶ್ಯಪ್ನವರು ಯಾವುದೇ ರೀತಿಯಾದಂತಹ ಒಂದಿಷ್ಟು ಧೃತಿಗೆಡದೇನೆ ತಮ್ಮ ಕ್ಷೇತ್ರದಲ್ಲಿ ಸಹಜವಾಗಿ ಓಡಾಡಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದರು. ಹಾಗೆ ಅನೇಕರಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಂದಿಷ್ಟು ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಸಹ ಮಾಡಿದರು. ಅನೇಕ ಕಾರ್ಯಕ್ರಮಗಳನ್ನು ವೀಣಾ ಕಾಶ್ಯಪ್ನವರು ಮಾಡಿದ್ದಾರೆ. ಹೀಗಾಗಿ ನಾಳೆ 9ನೇ ತಾರೀಕು ಕಲಾಭವನದಲ್ಲಿ ಒಂದು ಅದ್ಭುತವಾಗಿರುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಸ್ನೇಹಿತರೆ, ನಾನು ಸಹ ಆ ಕಾರ್ಯಕ್ರಮಕ್ಕೆ ಬರ್ತಿದ್ದೀನಿ. ನೀವು ಬನ್ನಿ ಅಂತ ಹೇಳ್ತಾ ಬನ್ನಿ. ನಾಳೆ ವೀಣಾ ಕಾಶ್ಯಪ್ನವರು ಆಯೋಜನೆ ಮಾಡಿರುವಂತಹ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಹೆಸರು ವಿಭಿನ್ನವಾಗಿ ಕೊಟ್ಟಿದ್ದಾರೆ. ಸ್ತ್ರೀ ಸಂಭ್ರಮ ಅನ್ನುವಂತಹ ಕಾರ್ಯಕ್ರಮ. ಈ ಸ್ತ್ರೀ ಸಂಭ್ರಮ ಅನ್ನುವಂತಹ ಕಾರ್ಯಕ್ರಮವನ್ನು ವೀಣಾ ಕಾಶ್ಯಪ್ನವರು ಆಯೋಜನೆಯನ್ನು ಮಾಡಿಕೊಂಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ಮಹಿಳಾ ಆರೋಗ್ಯ ಕ್ಯಾನ್ಸರ್ ಜಾಗೃತಿ ಅಭಿಯಾನ ಅನ್ನುವಂಥದ್ದು ಒಂದು ಮುಖ್ಯವಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ಈ ಕಾರ್ಯಕ್ರಮ ಬೆಳಗ್ಗೆ 10 ಗಂಟೆಗೆ ಆಯೋಜನೆ ಆಗುತ್ತೆ. ಈ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು ಬರ್ತಾರೆ. ನಿಮಗೆ ಆಗಲೇ ಹೇಳಿದ ಹಾಗೆ ನಾನು ಕೆಲವೊಂದಿಷ್ಟು ಹೆಸರುಗಳನ್ನು ಹೇಳಿಕೆ ನಿಮಗೆ ಇಷ್ಟಪಡ್ತೀನಿ. ಆಗಲೇ ಹೇಳಿದಾಗೆ ಅಶ್ವಿನಿ ಗೌಡ ಅವರು ಬರುವಂಥದ್ದು, ಇನ್ನು ಶ್ರೀಮತಿ ಇಂದುಮತಿ ಸಾಲಿಮಠರು ಸಹ ಬರ್ತಾರೆ. ಇನ್ನು ಶ್ರೀಮತಿ ಕವಿತಾ ಮಿಶ್ರಾ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ಇನ್ನು ಶ್ರೀಮತಿ ವಿಮುಕ್ತ ಅವಿನಾಶ್ ಅನ್ನುವಂಥವರು ಸಹ ಬರಲಿದ್ದಾರೆ. ಇನ್ನು
ಭಾರತಿ BL ಅನ್ನುವಂಥವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ. ಇನ್ನು ವೈದ್ಯರಾಗಿರುವಂತಹ ಪ್ರೀತಿ ಅಸ್ಕಿ ಅವರು ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ಇನ್ನು ಈ ಕಾರ್ಯಕ್ರಮಕ್ಕೆ ಗುರಮ್ಮ ಸಂಕೀರ್ಣಮಠರು ಸಹ ಬರಲಿದ್ದಾರೆ. ಇನ್ನು ಗುರಮ್ಮ ಸಂಕೀರ್ಣಮಠರವ್ರ ಬಗ್ಗೆ ನಿಮಗೆ ಗೊತ್ತಿರಬಹುದು, ಕಲರ್ಸ್ ಕನ್ನಡದ ಒಂದು ಕಾರ್ಯಕ್ರಮ ಮೊನ್ನೆ ನಡೀತು. ಅನುಬಂಧ ಅವಾರ್ಡ್ ಸಹ ಈ ಗುರಮ್ಮ ಸಂಕೀರ್ಣಮಠರಿಗೆ ಬಂದಿರುವಂಥದ್ದು. ಅನೇಕ ಪ್ರಶಸ್ತಿಗಳು ಗುರಮ್ಮ ಸಂಕೀರ್ಣಮಠರವ್ರನ್ನ ಅರಸಿ ಬಂದಿದೆ. ಸೊ ಸಾಕಷ್ಟು ಪ್ರಶಸ್ತಿಗಳನ್ನ ಪಡೆದಿರುವಂತಹ ಗುರಮ್ಮ ಸಂಕೀರ್ಣಮಠರು ಇವರು ಮಹಿಳೆಯರ ಬಗ್ಗೆ ಇಟ್ಟಂತಹ ಕಾಳಜಿ, ಹಾಗೆ ಮಹಿಳೆಯರ ಬೆಳವಣಿಗೆಗೆ ಅಥವಾ ಅಭಿವೃದ್ಧಿಗೆ ಶ್ರಮಿಸಿರುವಂತಹ ಒಂದು ಪರಿ ಏನಿದೆಯಲ್ಲ, ಅದು ನಿಜಕ್ಕೂ ವಿಸ್ಮಯ ಅಥವಾ ಅವಿಸ್ಮರಣೀಯ ಅಂತ ಹೇಳಬಹುದು. ಇವರು ಮಹಿಳೆಯರ ಬಗ್ಗೆ ಇಟ್ಟಂತಹ ಕಾಳಜಿ ಅಪಾರವಾಗಿರುವಂಥದ್ದು. ಗುರಮ್ಮ ಸಂಕೀರ್ಣಮಠರು ನಾಳೆ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಸೊ ಇಷ್ಟೆಲ್ಲ ವಿಶೇಷತೆಗಳನ್ನು ಹೊಂದಿರುವಂತಹ ಕಾರ್ಯಕ್ರಮ ನಾಳೆ ಸುಮಾರು 10 ಗಂಟೆಗೆ ನಡೆಯುತ್ತೆ. ಸೊ ಕಲಾಭವನದಲ್ಲಿ ಈ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರುವಂಥದ್ದು. ಬಾಗಲಕೋಟೆಯ ಗಣ್ಯಾತಿ ಗಣ್ಯರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಸ್ನೇಹಿತರೆ. ನಿಜಕ್ಕೂ ಅದ್ಭುತವಾಗಿರುವಂತಹ ಕಾರ್ಯಕ್ರಮವನ್ನು ವೀಕ್ಷಿಸೋಕ್ಕೆ ನಾವಂತೂ ಕಾತರವಾಗಿ ಕಾಯ್ತಾ ಇದ್ದೇವೆ ಸ್ನೇಹಿತರೆ. ಬನ್ನಿ ನಾಳೆ ವೀಣಾ ಕಾಶ್ಯಪ್ನವ್ರ ಜೊತೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ ಅನ್ನುವಂಥ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಸ್ನೇಹಿತರೆ ಪ್ರವೀಣ್ ಹಟ್ಪದ್. ನೀವು ನೋಡ್ತಾ ಇದ್ದೀರಿ ಯಾವಾಗಲೂ KDTV ಕನ್ನಡ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಎಲ್ಲ ವಿಡಿಯೋಗಳಿಗೆ ನಿಮ್ಮ ಒಂದು ಲೈಕ್ ಸಹ ಇರಲಿ ಅಂತ ಹೇಳ್ತಾ ನಮಸ್ತೆ, ವಂದೇ ಮಾತರಂ ಸ್ನೇಹಿತರೆ.